ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ಬೆಂಗಳೂರಲ್ಲಿ ವಾಟರ್ ಫಾಲ್ಸ್ ಬಂದಿದೆ. ಏನು, ಬೆಂಗಳೂರಲ್ಲಿ ವಾಟರ್ ಫಾಲ್ಸಾ? ಹೌದು, ನಿಜ. ನಾನು ಹೀಗೆ ಅಂದ್ಕೊಂಡು ಬೆಂಗಳೂರಲ್ಲಿ ವಾಟರ್ ಫಾಲ್ಸ್ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ಹೌದು, ವಾಟರ್ ಫಾಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ವಾಟರ್ ಫಾಲ್ಸ್ ಹೋಗೋಕ್ಕಿಂತ ಮುಂಚೆ ನಮ್ಮ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅದಕ್ಕೆ ನಾವು ಮೆಟ್ರೋಗೆ, ಹೋಲ್ಸೇಲ್ ಮೆಟ್ರೋ ಅನ್ನೋ ಒಂದು ಪ್ಲೇಸಲ್ಲಿ ಬಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅಲ್ಲಿಂದ ಅಲ್ಲೇ ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಕೇಳಿದ್ರಲ್ಲ ನಮ್ಮ ತ್ರಿಚಿಕನ್ ಸಾಂಗು. ಹೀಗೆ ಸಾಂಗ್ ಹೇಳ್ಕೊತ ಕೊನೆಗೂ ನಾವು ಬಂದ್ವಿ. ಇದಿರೋದು ಬಿನ್ನಿ ಮಿಲ್ ಗ್ರೌಂಡಲ್ಲಿ. ಹೌದು, ಏನಪ್ಪ ಇದು, ಇಲ್ಲಿ ವಾಟರ್ ಫಾಲ್ಸಾ ಅಂತ ಅಂದ್ಕೊಂಡಿದ್ವಿ. ಆದರೆ ಒಳಗಡೆ ಬರೋಕ್ಕೂ ಎಷ್ಟು ಚೆನ್ನಾಗಿತ್ತು ಅಂದರೆ, ವಾಟರ್ ಫಾಲ್ಸ್ ನೋಡಿದ ತಕ್ಷಣ ನನ್ನ ಮಗಳು ಫುಲ್ಲು ಖುಷಿಯಾಗ್ಬಿಟ್ಲು. ಹಾಗೆ ಹೊರಗಡೆ ಕೂಡ ತುಂಬ ಚೆನ್ನಾಗಿ ಯುನೀಕಾಗಿ ಒಂದು ಅಟ್ರ್ಯಾಕ್ಟಿವ್ ಆಗೋ ರೀತಿ ಒಂದು ಏನು ಹೇಳ್ತಾರೆ, ರಾಬೋಟಿಕ್ ಒಂದು ಫ್ಲೈನ ಮೇಲ್ಗಡೆ ಇಟ್ಟಿದ್ರು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಹೀಗಿದೆ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಸಂಡೇ ಹೋಗಿರೋದ್ರಿಂದ ತುಂಬ ಜನ ಬಂದಿದ್ದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ರಿಯಲ್ ಫಾಲ್ಸ್ ಏನೋ ಅಂತ ಅನ್ನಿಸ್ತಾ ಇದೆ. ಹೌದು, ಬೆಂಗಳೂರಿಗಿರೋರಿಗೆ ಫಾಲ್ಸ್ ಅಂದ್ರೇ ಏನೋ ಒಂಥರ ಖುಷಿ. ಅದರಲ್ಲೂ ಈ ಥರ ಕ್ರಿಯೇಟ್ ಮಾಡಿಬಿಟ್ರೆ ಬಿಟ್ಬಿಡ್ತಾರಾ? ನೋಡಿ ಎಷ್ಟು ಜನ ಬಂದಿದ್ದರು ಅಂತ ಹೇಳಿ. ಮಕ್ಕಳಿಗಂತೂ ಹೇಳಿ ಮಾಡಿಸ್ದಂಗಿತ್ತು. ತುಂಬ ಸೇಫ್ಟಿಯಾಗಿ ಮಾಡಿದರು. ಒಂದು ಮ್ಯಾಟ್ ಹಾಕಿ ಅದ್ರ ಮೇಲ್ಗಡೆ ನೀರು, ಮತ್ತು ನೀರು ವೇಸ್ಟ್ ಆಗ್ತಿರ್ಲಿಲ್ಲ. ಅದು ಹೇಗೆ ಬರ್ತಿತ್ತೋ ಹಾಗೆ ರಿವರ್ಸ್ ಆಗಿ ಹೋಗಿ ಮತ್ತೆ ಅದೇ ನೀರು ಬರ್ತಾಯಿತ್ತು. ಮತ್ತು ಸೇಫ್ಟಿ ಅಂತ ಹೇಳಿದ್ನಲ್ಲ, ಫುಲ್ ಮ್ಯಾಟ್ ಹಾಕಿಬಿಟ್ಟಿದ್ರು. ಮಕ್ಕಳು ಬಿದ್ದರು, ಏನೂ ಪೆಟ್ಟಾಗ್ತಿರ್ಲಿಲ್ಲ. ನನ್ನ ಮಗಳಂತೂ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರು. ನೀರಿಗೂ ಆ ಸಾಂಗಿಗೂ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಇಬ್ಬರು ಅಂತ ಹೇಳಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ಲು. ಖುಷಿನ ತಡ್ಕೊಳೋಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ಸಾಂಗು ಅಷ್ಟೇ, ಆ ಸಾಂಗು ನೀರು ಇದ್ದರೆ ಕೇಳಬೇಕಾ, ತುಂಬ ಚೆನ್ನಾಗಿತ್ತು ಇದೊಂಥರ. ಆಮೇಲೆ ಆಟಾಡೋಕ್ಕಂತ ಹೇಳಿ ಹೋದ್ಲು. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಬೆಂಗಳೂರಲ್ಲಿ ನೀರೇ ಇಲ್ಲ ಕಣ್ರಿ. ನೀರಿಲ್ಲದೆ ಇರೋರಿಗೆ ಈ ಥರ ಫಾಲ್ಸ್ ಕ್ರಿಯೇಟ್ ಮಾಡಿಬಿಟ್ರೆ ಬಿಟ್ಬಿಡ್ತಾರ ಆಟಾಡೋಕ್ಕೆ. ನಾವೇನೋ ಮಲೆನಾಡೋರು, ನಮಗಂತೂ ಸಿಕ್ತಲ್ಲೆಲ್ಲ ಫಾಲ್ಸ್ಗಳು ಸಿಗುತ್ತೆ. ನೋಡಿ ನೋಡಿ ಬೇಜಾರಾಗಿರುತ್ತೆ. ಆದರೆ ಬೆಂಗಳೂರಲ್ಲಿ ಪಾಪ ಫಾಲ್ಸ್ ಅಂದ್ರೆ ಗೊತ್ತಿರಲ್ಲ. ಮೋರಿ ನೀರು ನೋಡಿ ನೋಡಿ ಅವರಿಗೂ ಬೇಜಾರಾಗ್ಬಿಟ್ಟಿತ್ತು. ಸೊ ಈ ಥರ ಫಾಲ್ಸ್ ಕ್ರಿಯೇಟ್ ಮಾಡಿರೋದ್ರಿಂದ ಒಂಥರ ಖುಷಿಯಾಗಿಬಿಟ್ಟಿದ್ರು ಅವರು. ನಾನು ಕೂಡ ಒಂದೆರಡು ಫೋಟೋಸ್ ತೆಗೆಸ್ಕೊಂಡೆ. ಚೆನ್ನಾಗಿತ್ತು ಒಂಥರ. ಏನು ಹೇಳ್ತಾರೆ, ಯೂನಿಕ್ಕಾಗಿ ಒಂದು ಐಡಿಯಾ. ಯಾಕೆ ಈ ಥರ ಐಡಿಯಾ ಅದನ್ನ ಹೇಗೆ ಕ್ರಿಯೇಟ್ ಮಾಡಿದ್ರು ಅಂತಲೇ ಗೊತ್ತಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ದೊಡ್ಡದಾಗಿತ್ತು ಸ್ಪೇಸು. ಎಷ್ಟೇ ಜನ ಇದ್ರೂ ಏನೋ ಇಕ್ಕಟ್ಟಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ನನ್ನ ಮಗಳಂತೂ ಇಳಿದು ಬರ್ತಾನೆ ಇರಲಿಲ್ಲ. ನನಗೂ ಕರೆದು ಸಾಕಾಗ್ಬಿಡ್ತು. ಒಂದೇ ಹೇಗಿದ್ದರೂ ಬಂದಿದ್ದೀವಿ, ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ, ಎಂಜಾಯ್ ಮಾಡಲಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅವಳಿಗಂತೂ ಸಣ್ಣ ಮಗಳು ಕೂಡ ಅವಳು ಅಷ್ಟೇ, ಅವಳಿಗೂ ನೀರಂದರೆ ಮಕ್ಕಳಿಗೆ ನೀರಂದರೆ ಇಷ್ಟ ಅಲ್ವಾ. ಅದಕ್ಕೋಸ್ಕರ ನೋಡಿ ಆ ಮಕ್ಕಳೆಲ್ಲ ನೀರಲ್ಲಿ ಬಿದ್ದು ಆಡ್ತಿದ್ದಾರೆ. ಮತ್ತು ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು. ಸ್ಲಿಪ್ಪರೆಲ್ಲ ಅಲೌಡ್ ಇರಲಿಲ್ಲ. ಸ್ಲಿಪ್ಪರೆಲ್ಲ ಬಿಚ್ಚಿ ಹೋಗಿ ಅಂತ ಹೇಳ್ತಿದ್ರು. ಸೆಕ್ಯೂರಿಟಿಗಳು 3-4 ಜನ ಸೆಕ್ಯೂರಿಟಿಗಳು ಇದ್ದರು. ಏನಾದ್ರು ಮಕ್ಕಳೇನಾದ್ರು ಬಿದ್ದರೆ ಅಥವಾ ಏನಾದರೂ ಯಾರು ಗಲೀಜು ಮಾಡೋ ಅಂತ ಆ ಥರ ಏನಾದ್ರು ಇದ್ದರೆ ಬಂದು ಹೇಳ್ತಾಯಿದ್ರು.
ನನ್ನ ಮಗಳು ಚಿಕ್ಕ ಮಗಳು ಸ್ಲಿಪ್ಪರ್ ಹಾಕ್ಕೊಂಡಿದ್ಲು. ಅವಳಿಗೆ ಹೇಳಿದ್ರು, ಇಲ್ಲ ಚಿಕ್ಕ ಮಗು ಆದ್ರೂ ರಿಮೂವ್ ಮಾಡಲೇಬೇಕು ಅಂತ ಹೇಳಿದರು. ಸರಿ ಅಂಥೇಳಿ ನಾವು ಅವಳನ್ನ ಕರ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ನನ್ನ ಮಗಳು ನಿಂತ್ಕೊತಾ ಇದ್ಲು. ಅದು ಒಂಥರ ಗ್ರಿಪ್ ಆಗಿತ್ತು, ಗ್ರಿಪ್ ಹಾಕಿದ್ರು, ತುಂಬ ಸೇಫ್ಟಿಯಾಗಿತ್ತು. ಆ ಈವ್ನಿಂಗ್ ಒಂದು ಏನು ಹೇಳ್ತಾರೆ, ಆ ಟೈಮ್ಗೂ, ಆ ವೆದರ್ಗೂ, ಆ ಫಾಲ್ಸ್ಗೂ ಅಬ್ಬಬ್ಬಾ ಸಕ್ಕತ್ತಾಗಿತ್ತು. ಬರೀ ಫಾಲ್ಸೇ ಅಲ್ಲ ಕಣ್ರಿ, ಇಲ್ಲಿ ಇನ್ನೂ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಅರೆ, ಲೈಟ್ ಹಾಕಿದ್ಮೇಲೆ ಫಾಲ್ಸ್ ಹೆಂಗೆ ಕಾಣುತ್ತೆ ಅಂತ ನೋಡೋದು ಬಿಡವಾ? ಅದಕ್ಕೆ ಒಂದು ಸಣ್ಣ ವೀಡಿಯೋ ತೊಗೊಂಡೆ. 6 ಗಂಟೆಗೆ ಲೈಟ್ ಆನ್ ಮಾಡಿದ್ರು. ಲೈಟ್ ಹಾಕಿದ್ಮೇಲೆ ಹೀಗೆ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಕೂಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಲೈಟ್ ಹಾಕಿದ್ಮೇಲೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಲೈಟ್ ಹಾಕಿದ್ಮೇಲೆ ಇನ್ನೊಂಥರ ಅಟ್ರಾಕ್ಟಿವ್ ಆಗಿ ಸೆಳೀತಾ ಇತ್ತು. ಸರಿ, ಅಲ್ಲಿ ಆಟ ಆಡಿ ಮುಗಿಸ್ಕೊಂಡು ಇನ್ನೇನಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಮಕ್ಕಳಿಗಂತಲೇ ಒಂದು ಸ್ಟೇಜನ್ನು ಅರೇಂಜ್ ಮಾಡಿ ಅಲ್ಲಿ ಸಾಂಗ್ ಹಾಕ್ತಾಯಿದ್ರು. ನನ್ನ ಮಗಳಂತೂ ಸಾಂಗ್ ಅಂದರೆ ಕೇಳಬೇಕಾದ್ರಲ್ಲ, ಅವಳ ಫೇವ್ರೆಟ್ ಸಾಂಗ್ ಬ್ಯಾಂಗಲ್ ಬಂಗಾರಿ. ಹೇಗೆ ಡ್ಯಾನ್ಸ್ ಮಾಡಿದ್ರು ಅಂತ ನೀವೇ ನೋಡಿ. ಸರಿ, ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಎನಿಮಲ್ ರೋಬೋಟಿಕ್ ಕಿಂಗ್ಡಮ್. ಅಂದರೆ ಇಲ್ಲೊಂದು ಪ್ರಾಣಿಗಳ ಪ್ರಪಂಚನೇ ಸೃಷ್ಟಿ ಮಾಡಿಬಿಟ್ಟಿದ್ರು, ಎಲ್ಲ ರೋಬೋಟಿಕ್ ಎನಿಮಲ್ಸು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಇನ್ನು ನೆಕ್ಸ್ಟ್ ಎಲ್ಲಿ ಝೂಗೆ ಹೋಗಿ ತೋರಿಸ್ಬೇಕು ಅನ್ನೋದು ಬಿಟ್ಟರೆ, ಝೂವಲ್ಲೂ ಇರ್ತಾವೋ ಇಲ್ಲೋ ಅವ್ರ ಕಾಲಕ್ಕೆ. ನಮ್ಮ ಮಕ್ಕಳ ಕಾಲದಲ್ಲಿ ಪ್ರಾಣಿಗಳೆಲ್ಲ ಈಗ ಹಾಗಾಗ್ಬಿಟ್ಟಿದೆ. ಅಂಥವರಿಗೆ ಇಲ್ಲಿ ಆನೆ ಆಗಿರ್ಬೋದು, ಹುಲಿ, ಸಿಂಹ, ಹನಿಬಿ, ಆಮೇಲೆ ಬಟರ್ಫ್ಲೈ, ಇನ್ನು ಎಲ್ಲ ಥರ ಸ್ನೇಕು, ಕ್ರೊಕೊಡೈಲ್, ಎಲ್ಲ ಒಂದು ಪ್ರಾಣಿನೂ ಒಂದು ಸೃಷ್ಟಿ ಮಾಡಿಬಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸೌಂಡ್ ಆಗಿರ್ಬೋದು, ಆ ಆ್ಯಕ್ಷನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ರು. ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಮಗಳಂತೂ ಇದೆಲ್ಲ ಏನು ಅಂತ ಕೇಳ್ತಾ ಇದ್ಲು. ಯಾಕಂದರೆ ಅವರೆಲ್ಲ ಇವಾಗ ಬುಕ್ಸಲ್ಲಿ ನೋಡಿರ್ತಾರಲ್ವ, ಇಲ್ಲ ಟಿ ವಿಯಲ್ಲಿ ನೋಡಿರ್ತಾರೆ. ಅವರಿಗೆಲ್ಲ ಇದೊಂಥರ ಹೊಸ ಪ್ರಪಂಚ ಇದ್ದಂಗೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂಥೇಳಿ. ಅಲ್ಲಿಂದ ನಾವು ಒಂದೊಂದೇ ಪ್ರಾಣಿಗಳನ್ನು ನೋಡಿಕೊಂಡು ಹೋಗ್ತಾ ಇದ್ವಿ. ಈ ಎಲ್ಲ ಪ್ರಾಣಿಗಳಲ್ಲಿ ನನಗಿಷ್ಟ ಆಗಿದ್ದು ಯಾವುದು ಗೊತ್ತಾ? ನೀವೇ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬಿಯರು. ಸೇಮ್ ನನ್ನ ಥರನೇ ಕ್ಯೂಟಾಗಿದೆ. ಇದನ್ನೆಲ್ಲ ನೋಡ್ಕೊಬಂದು ಒಂದು ಚಿಕ್ಕದಾಗಿ ಶಾಪ್ ಮಾಡಿಕೊಂಡು, ಶಾಪಿಂಗ್ ಸ್ಟಾಲ್ ಕೂಡ ಇತ್ತು ಇಲ್ಲಿ. ಹಾಗೆ ಶಾಪಿಂಗ್ ಮಾಡಿಕೊಂಡು ಇನ್ನೂ ಏನೇನಿದೆ ಅಂತ ಹೇಳಿ ನೋಡೋಣ ಅಂತ ಹೊರಡ್ವಿ. ಇಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಲಿ ಒಂದು ಚಿಕ್ಕ ಮಿನಿ ಬಿಗ್ ಬಜಾರ್. ಇದು ಕಾಸ್ಟ್ಲಿ ಐಟಮ್ಸ್ ಎಲ್ಲ ಇಲ್ಲ, ಸಿಂಪಲ್ಲಾಗಿ ಚಿಕ್ಕ ಐಟಮ್ಸ್ಗಳನ್ನು ಇಟ್ಟಿದ್ರು. ಹಾಗೆ ನಾವು ನಮಗೆ ಏನೇನು ಬೇಕಾದರೂ ಅಂತ ನೋಡಿದ್ವಿ. ಬಟ್ ಇಲ್ಲಿ ನಮಗೇನೋ ಅದೇನೋ ತೊಗೊಳಕ್ಕೇನೋ ಇಷ್ಟ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಏನೇನಿದೆ ಅಂಥೇಳಿ ನೋಡಿದ್ವಿ. ಸ್ಲಿಪ್ಪರ್ ಶಾಪು, ಆಮೇಲೆ ಫುಡ್ಡು,
ಉಪ್ಪಿನಕಾಯಿದು, ಆಮೇಲೆ ಮಕ್ಕಳು ಟಾಯ್ಸು, ಆಮೇಲೆ ಈ ಥರ ಹಲ್ವಾ, ಆಮೇಲೆ ಡ್ರಿಂಕ್ಸು, ಐಸ್ ಕ್ರೀಮ್ಸು, ಚಾಕ್ಲೇಟ್ ಐಸ್ ಕ್ರೀಮು, ಆಮೇಲೆ ಪಿಕಲ್ಸು ಎಲ್ಲ ಸ್ಟಾಲ್ಗಳನ್ನು ಇಟ್ಟಿದ್ರು. ನಾವು ಎಲ್ಲದಕ್ಕೂ ಹೋಗೋಕ್ಕಾಗಿ, ಯಾಕಂದರೆ ಸಿಕ್ಕಾಪಟ್ಟೆ ನನಗೆ ಚಿಕ್ಕ ಮಗು ಇರೋದ್ರಿಂದ ನಾನು ಎಲ್ಲ ಹೋಗೋಕ್ಕಾಗಲಿಲ್ಲ. ಇಬ್ಬರು ಇದ್ರಲ್ಲ, ಸೊ ಒಬ್ಬರು ಇನ್ನೂ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ರು, ಒಬ್ಬರೆಲ್ಲ ನಾನು ಇಟ್ಕೊಂಡಿದ್ದೆ. ಸೊ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಹೊರಗಡೆ ಬಂದಮೇಲೆ ಕಾಣಿಸಿದೆ ನನ್ನ ಫೇವ್ರೆಟ್ ಫುಡ್ ಸ್ಟಾಲ್. ಮಸಾಲೆ ಪುರಿ, ಗೋಬಿ ಮಂಚೂರಿ, ಹಪ್ಪಳ, ಕಬ್ಬಿನ ಹಾಲು, ಆಮೇಲೆ ಪಾವ್ ಭಾಜಿ, ಬೋಂಡಾ. ಅಬ್ಬಬ್ಬಬ್ಬಬ್ಬ, ನಂಗೆ ನೋಡಿದ ತಕ್ಷಣ ಬಾಯಲ್ಲೆಲ್ಲ ನೀರು ಬಂದುಬಿಡ್ತು. ನಾನು ಫಸ್ಟು ಒಂದು ಪಾನಿಪುರಿ ತಿನ್ಕೊಂಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡು ಏನಾದ್ರು ಗೇಮ್ ಆಡ್ಸೋಣ ಇವಳಿಗೆ ಅಂತ ಅಂದರು. ಆಮೇಲೆ ಅವರು ಗೇಮ್ ಆಡಿದ್ರು. ಇದನ್ನು ಅವರು ಕೂತ್ಕೊಂಡು ಮಕ್ಕಳಿಗೆ ಆಡಿಸಿದ್ರು. ಇದೊಂದು ಗೇಮ್ ಆಡ್ತಾಯಿದ್ರು. ನಾನು ತಗೊಂಬಂದು ತಿಂತಾ ವೀಡಿಯೋ ಮಾಡ್ತಾಯಿದ್ದೆ. ನೋಡಿ, ನನ್ನ ಮಗಳು ಅಲ್ಲೇ ಟಾಟಾ ಮಾಡ್ತಾವಳೆ. ಮಕ್ಕಳಿಗಂತಲೇ ಎಲ್ಲ ರೀತಿಯ ಆಟಗಳನ್ನು ಇತ್ತು. ಸೇಮ್ ಹೇಗೆ ಜಾತ್ರೆ ಫೀಲೋ ಹಾಗೆ ಇತ್ತು ಇದು ಕೂಡ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ಈ ಮಂತ್ ಅಂದರೆ ಮೇ ಎಂಡ್ವರೆಗೂ ಇರುತ್ತೆ. ಇದ್ರ ಎಂಟ್ರಿ ಫೀಸು 150 ರೂಪೀಸ್ ಆಗಿರುತ್ತೆ. ಸೊ ಅದು ಆಟ ಆಡ್ಕೊಂಬಂದು ಗೋಬಿ ಮಂಚೂರಿ ತಿಂದೇ ಇರೋಕ್ಕಾಗತ್ತಾ? ಗೋಬಿ ಮಂಚೂರಿನ ತಿಂದ್ಕೊಂಡು ಆಮೇಲೆ ಕಬ್ಬಿನ ಹಾಲನ್ನು ಕುಡ್ಕೊಂಡು, ಸರಿ ಆಯಿತು ಇನ್ನೇನು ಟೈಮ್ ಆಯ್ತಲ್ವ ಅಂಥೇಳಿ ಲಾಸ್ಟಿಗೆ ಹೋಗೋಣ ಅಂತ ಹೊರಟ್ವಿ. ಹೊಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿದ್ಲು. ವಾವ್, ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ. ಕತ್ಲ ಇನ್ನೂ ಜಾಸ್ತಿ ಆದ ತಕ್ಷಣ ಲೈಟಿಂಗ್ಸ್ ಮತ್ತು ನೀರು ಬರ್ತಾರೋ ಫೋರ್ಸು ಲೈಟಿಂಗ್ಸಿಗೂ ಒಳ್ಳೆ ಕಾಂಬಿನೇಷನು. ಅದರಲ್ಲಿ ಬೇರೆ ಕನ್ನಡ ಸಾಂಗು ತುಂಬ ಚೆನ್ನಾಗಿತ್ತು ಮಾತ್ರ. ಲಾಸ್ಟಿಗೆ ನೈಟ್ ವ್ಯೂ ಇದೆಯಲ್ಲ, ಸಖತ್ತಾಗಿದೆ. ನನ್ನ ಮಗಳು ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಎಷ್ಟು ಡ್ಯಾನ್ಸ್ ಮಾಡಿದ್ರು ಅವಳಿಗೆ ಸಮಾಧಾನನೇ ಇಲ್ಲ. ಯಾಕಂದರೆ ಅಷ್ಟೊಂದು DJ ಸೌಂಡಿಗೆ ಕುಣಿಬೇಕು ಅಂತ ಅನ್ನಿಸ್ತು. ಕುಣ್ಕೊಂಡು ಮತ್ತೊಂದು ಸಲ ಆಟ ಆಡಬೇಕು ಅಂತ ಹೇಳಿ ಆಟ ಆಡಿಕೊಂಡು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು.